ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ಏನಪ್ಪಾ ಅಂದ್ರೆ ಹೊಸ ನೋಟಿಫಿಕೇಶನ್ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೀವಿಯನ್ಸಸ್ ಅಂಡ್ ಪೆನ್ಷನ್ಸ್, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಬ್ಲಾಕ್ ನಂಬರ್ 12, ಸಿಜಿಒ ಕಾಂಪ್ಲೆಕ್ಸ್, ಲೋಧಿ ರೋಡ್, ನ್ಯೂ ಡೆಲ್ಲಿ. ಇಲ್ಲಿಂದ ಏನಪ್ಪಾ ಅಂದ್ರೆ ಹೊಸ ನೋಟಿಫಿಕೇಶನ್ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ನೋಟಿಫಿಸ್ ಇರೋದು ಯಾವ್ದಕ್ಕಪ್ಪ ಅಂದ್ರೆ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2023 ಅಂದ್ರೆ ಸಿಜಿಎಲ್ ಎಕ್ಸಾಮ್ ಅಂತ ಏನ್ ಕರಿತೀವಲ್ಲ, ಆ ಎಕ್ಸಾಮಿಗೋಸ್ಕರ ಏನಪ್ಪ ಅಂದ್ರೆ ನೋಟಿಫಿಕೇಶನ್ಸ್ ಬಂದಿದೆ. ಸೊ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ 3/4/2023 ಸ್ಟಾರ್ಟ್ ಆಗುತ್ತೆ. 3/5/2023 ಏನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಮುಗಿಯುತ್ತೆ. ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ 3/5/2023. ಅದೇ ತರನಾಗಿ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಕೊನೆಯ ದಿನಾಂಕ 4/5/2023. ಆಮೇಲೆ ನೋಡ್ರಿ, ಚಾನಲ್ ಜನರೇಷನ್ ಮಾಡಕ್ಕೆ ಅಂದ್ರೆ ಆಫ್ಲೈನ್ ಪೇಮೆಂಟ್ ಮಾಡೋಕೆ ಕೂಡ ಕೊನೆಯ ದಿನಾಂಕ 4/5/2023. ಆಮೇಲೆ ನೀವು ಚಾನಲ್ ಥ್ರೂ ಮಾಡಕ್ಕೆ ಅಂದ್ರೆ ಚಾನಲ್ ಜನರೇಷನ್ ಮಾಡಕ್ಕೆ 4, ಆಮೇಲೆ ಅದ್ರ ಮೂಲಕ ಪೇಮೆಂಟ್ ಮಾಡಕ್ಕೆ 5/5/2023. ಆಮೇಲೆ ನೋಡ್ರಿ, ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ಕರೆಕ್ಷನ್ಸ್ ಇದ್ರೆ ಆ ಕರೆಕ್ಷನ್ ಮಾಡ್ಕೊಳ್ಳುವಂತ ಸಮಯ ಏನಪ್ಪಾ ಅಂದ್ರೆ 7/5/2023 ಇಂದ 8/5/2023. ಆಮೇಲೆ ನೋಡ್ರಿ, ಟೈರ್ 1 ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಅಂದ್ರೆ ಜುಲೈ 2023 ಇರುತ್ತೆ. ಟೈರ್ 2 ಎಕ್ಸಾಮಿನೇಷನ್ ಏನಪ್ಪಾ ಅಂದ್ರೆ ಕಮಿಂಗ್ ಡೇಸ್ ಅಲ್ಲಿ ಅವರು ನೋಟಿಫೈ ಮಾಡ್ತಾರೆ. So, Staff Selection Commission will hold a combined graduate level examination 2023 for filling up of the various Group B, Group C posts in different ministers, departments, organization of Government of India and various constitutional bodies or statutory bodies, tribunals, etc. The detailed examinations are as follow ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಫಸ್ಟ್ ಏನಪ್ಪ ಅಂದ್ರೆ ಪೇ ಲೆವೆಲ್ 8 ಅಂದ್ರೆ ಇಲ್ಲಿ ಪ್ರತಿ ತಿಂಗಳು ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 47,600 ರೂಪಾಯಿಂದ 1,51,100 ರೂಪಾಯಿ ಕೊಡ್ತಾರೆ. ಫಸ್ಟ್ ಇರೋದು ಅಸಿಸ್ಟೆಂಟ್ ಆಡಿಟ್ ಆಫೀಸರ್ಸ್, ಇದು ಗ್ರೂಪ್ ಬಿ ಹುದ್ದೆ ಆಗಿದೆ. ನೋಡ್ರಿ, ಇಲ್ಲಿ ನಿಮ್ಗೆ 18 ರಿಂದ 30 ವರ್ಷ ಏನಪ್ಪ ಅಂದ್ರೆ ವಯೋಮಿತಿ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ಸ್, ಇದು ಕೂಡ ಗ್ರೂಪ್ ಬಿ ಹುದ್ದೆ ಆಗಿದೆ. ಇಲ್ಲಿ ಕೂಡ ವಯೋಮಿತಿ ಏನಪ್ಪ ಅಂದ್ರೆ 18 ರಿಂದ 30 ವರ್ಷ ಇರುತ್ತೆ. ಇವೆರಡು ಕೂಡ ಬರೋದೇನಪ್ಪ ಅಂದ್ರೆ ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಂಡರ್ C&AG. ಇದಾದ್ಮೇಲೆ ನೋಡ್ರಿ, ಲೆವೆಲ್ ಪೇ ಸ್ಕೇಲ್ 7 ಬರುತ್ತೆ. ಇಲ್ಲಿ ಪ್ರತಿ ತಿಂಗಳು ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 44,900 ರೂಪಾಯಿಂದ 1,42,400 ಸ್ಯಾಲರಿಯನ್ನ ಕೊಡ್ತಾರೆ. ಫಸ್ಟ್ ಇರೋದೇನಪ್ಪ ಅಂದ್ರೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಇದು ಗ್ರೂಪ್ ಬಿ ಹುದ್ದೆ ಆಗಿದೆ. ಸೊ ಇಲ್ಲಿ ನಿಮ್ಗೆ ವಯೋಮಿತಿ 20 ರಿಂದ 30 ವರ್ಷ. ಈ ಹುದ್ದೆ ಇರೋದು ಸೆಂಟ್ರಲ್ ಸೆಕ್ರೆಟರಿಯಲ್ ಸರ್ವಿಸ್. ಇದಾದ್ಮೇಲೆ ನೋಡ್ರಿ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿದೆ. ಇಲ್ಲಿ ಕೂಡ ನಿಮ್ಗೆ ಗ್ರೂಪ್ ಬಿ ಹುದ್ದೆ ಆಗಿದೆ. 18 ರಿಂದ 30 ವರ್ಷ ವಯೋಮಿತಿ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇರೋದು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ರೈಲ್ವೆ ಅಂಡರ್ ಬರುತ್ತೆ. ಗ್ರೂಪ್ ಬಿ ಹುದ್ದೆ 20 ರಿಂದ 30 ವರ್ಷ ವಯೋಮಿತಿ ಇರುತ್ತೆ. ಇದಾದ್ಮೇಲೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನಲ್ಲಿ ಬರುತ್ತೆ. ಇಲ್ಲಿ ನಿಮ್ಗೆ 20 ರಿಂದ 30 ವರ್ಷ ವಯೋಮಿತಿ ಇರುತ್ತೆ. ಇದಾದ್ಮೇಲೆ ನೋಡ್ರಿ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ AFHQ ಅಂದ್ರೆ ಆರ್ಮ್ ಫೋರ್ಸಸ್ ಹೆಡ್ ಕ್ವಾರ್ಟರ್, ಇದು ಕೂಡ ಗ್ರೂಪ್ ಬಿ ಆಗಿದೆ. 20 ರಿಂದ 30 ವರ್ಷ ವಯೋಮಿತಿ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಗ್ರೂಪ್ ಬಿ 18 ರಿಂದ 30 ವರ್ಷ ವಯೋಮಿತಿ ಇರುತ್ತೆ. ಇದಾದ್ಮೇಲೆ ಅಸಿಸ್ಟೆಂಟ್ ಅಥವಾ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅದರ್ ಮಿನಿಸ್ಟರ್ಸ್, ಡಿಪಾರ್ಟ್ಮೆಂಟ್ಸ್ ಆರ್ ಆರ್ಗನೈಸೇಷನ್, ಇದು ಕೂಡ ಗ್ರೂಪ್ ಬಿ ಹುದ್ದೆ ಆಗಿದೆ. 18 ರಿಂದ 30 ವರ್ಷ ಇದೆ. ಇದಾದ್ಮೇಲೆ ನೋಡ್ರಿ, ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಏನಿದೆಯಲ್ಲ, ಇದು ಗ್ರೂಪ್ ಸಿ ಹುದ್ದೆ ಆಗಿದೆ. 18 ರಿಂದ 30 ವರ್ಷ ವಯೋಮಿತಿ ಸಡಲಿಕ್ಕೆ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ಸ್ಪೆಕ್ಟರ್ ಸೆಂಟ್ರಲ್ ಎಕ್ಸೈಸ್, ಇನ್ಸ್ಪೆಕ್ಟರ್ ಪ್ರಿವೆಂಟೇಟಿವ್ ಆಫೀಸರ್, ಇನ್ಸ್ಪೆಕ್ಟರ್ ಎಕ್ಸಾಮಿನರ್, ಇವೇನಪ್ಪ ಅಂದ್ರೆ CBIC ಒಳಗಿರುತ್ತೆ. ಇದು ಗ್ರೂಪ್ ಬಿ ಹುದ್ದೆ ಆಗಿದೆ. 18 ರಿಂದ 30 ವರ್ಷ ವಯೋಮಿತಿ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇರೋದು ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್, ಡೈರೆಕ್ಟರ್ ಆಫ್ ಎನ್ಫೋರ್ಸ್ಮೆಂಟ್ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ, ಗ್ರೂಪ್ ಬಿ ಹುದ್ದೆ ಆಗಿದೆ. 18 ರಿಂದ 30 ವರ್ಷ. ಸಬ್ ಇನ್ಸ್ಪೆಕ್ಟರ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಗ್ರೂಪ್ ಬಿ ಹುದ್ದೆ ಆಗಿದೆ. 20 ರಿಂದ 30 ವರ್ಷ. ಇನ್ಸ್ಪೆಕ್ಟರ್ ಪೋಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಂಡ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್, ಗ್ರೂಪ್ ಬಿ ಹುದ್ದೆ ಆಗಿದೆ. 18 ರಿಂದ 30 ವರ್ಷ. ಇನ್ಸ್ಪೆಕ್ಟರ್ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಗ್ರೂಪ್ ಬಿ ಹುದ್ದೆ ಆಗಿದೆ. 18 ರಿಂದ 30 ವರ್ಷ. ಇದಾದ್ಮೇಲೆ ನೋಡ್ರಿ, ಲೆವೆಲ್ 6 ಬರುತ್ತೆ. ಇಲ್ಲಿ ಪ್ರತಿ ತಿಂಗಳು 35,400 ರೂಪಾಯಿಂದ 1,12,400 ಕೊಡ್ತಾರೆ. ಫಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ ಅಸಿಸ್ಟೆಂಟ್ ಅಥವಾ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅದರ್ ಮಿನಿಸ್ಟರ್ಸ್ ಅಥವಾ ಆರ್ಗನೈಸೇಷನ್ಸ್ ಒಳಗಡೆ ಇದು ಬರುತ್ತೆ. ಗ್ರೂಪ್ ಬಿ ಹುದ್ದೆ ಆಗಿದೆ. 18 ರಿಂದ 30 ವರ್ಷ. ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ CBIC ಒಳಗಡೆ ಬರುತ್ತೆ. ಗ್ರೂಪ್ ಬಿ ಆಗಿದೆ. 18 ರಿಂದ 30 ವರ್ಷ. ರಿಸರ್ಚ್ ಅಸಿಸ್ಟೆಂಟ್, ಇದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಸ್ ಒಳಗೆ ಬರುತ್ತೆ. ಗ್ರೂಪ್ ಬಿ ಹುದ್ದೆ ಆಗಿದೆ. 18 ರಿಂದ 30 ವರ್ಷ ವಯೋಮಿತಿ ಇರುತ್ತೆ. ಡಿವಿಷನ್ ಅಕೌಂಟೆಂಟ್ ಆಫೀಸರ್ಸ್ ಅಂಡರ್ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, ಇದು ಕೂಡ ಗ್ರೂಪ್ ಬಿ ಹುದ್ದೆ ಆಗಿದೆ. 18 ರಿಂದ 30 ವರ್ಷ. ಸಬ್ ಇನ್ಸ್ಪೆಕ್ಟರ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಗ್ರೂಪ್ ಬಿ ಹುದ್ದೆ ಆಗಿದೆ. 18 ರಿಂದ 30 ವರ್ಷ. ಸಬ್ ಇನ್ಸ್ಪೆಕ್ಟರ್ ಜೂನಿಯರ್ ಇಂಟೆಲಿಜೆಂಟ್ ಆಫೀಸರ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆದಂತ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದಲ್ಲಿ ಈ ಹುದ್ದೆ ಇರುತ್ತೆ. ಗ್ರೂಪ್ ಬಿ ಹುದ್ದೆ ಆಗಿದೆ. ಇಲ್ಲಿ 18 ರಿಂದ 30 ವರ್ಷ ಇರುತ್ತೆ. ಇದಾದ್ಮೇಲೆ ನೋಡ್ರಿ, ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್, ಇದು ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಪ್ರೋಗ್ರಾಮ್ ಅಂಡ್ ಇಂಪ್ಲಿಮೆಂಟೇಷನ್,
ಇವ್ರ ಅಂಡರ್ ಬರುತ್ತೆ. ಗ್ರೂಪ್ ಬಿ ಹುದ್ದೆ ಆಗಿದೆ. 18ರಿಂದ 32 ವರ್ಷ ವಯೋಮಿತಿ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಪೇ ಲೆವೆಲ್ 5 ಇರುತ್ತೆ. ಈ ಪೇ ಲೆವೆಲ್ 5 ಎಲ್ಲ ಗ್ರೂಪ್ ಸಿ ಹುದ್ದೆಗಳಾಗಿವೆ. ಮತ್ತೆ ಎಲ್ಲದಕ್ಕೂ ವಯೋಮಿತಿ ಏನಪ್ಪಾ ಅಂದ್ರೆ 18ರಿಂದ 27 ವರ್ಷಗಳಿವೆ. ಫಸ್ಟ್ ಆಡಿಟರ್ ನೋಡ್ರಿ, ಆಫೀಸ್ ಅಂಡರ್ ಸಿ ಅಂಡ್ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಬರುತ್ತೆ. ಆಮೇಲೆ CGDA ಬರುತ್ತೆ. ಆಮೇಲೆ ಆಡಿಟರ್ ಅದರ್ ಮಿನಿಸ್ಟ್ರಿ ಮತ್ತೆ ಡಿಪಾರ್ಟ್ಮೆಂಟ್ಸ್ ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಅಕೌಂಟೆಂಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಒಳಗಡೆ ಬರುತ್ತೆ. ಅಕೌಂಟೆಂಟ್ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಒಳಗಡೆ ಬರುತ್ತೆ. ಅಕೌಂಟೆಂಟ್ ಅಥವಾ ಜೂನಿಯರ್ ಅಕೌಂಟೆಂಟ್ ನೋಡ್ರಿ ಅದರ್ ಮಿನಿಸ್ಟ್ರಿ ಅಥವಾ ಡಿಪಾರ್ಟ್ಮೆಂಟ್ ಒಳಗಡೆ ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇರೋದು ಲೆವೆಲ್ 4. ಇಲ್ಲಿ ಪ್ರತಿ ತಿಂಗಳ ನಿಮ್ಗೆ ಏನಪ್ಪಾ ಅಂದ್ರೆ 25,500 ರೂಪಾಯಿಂದ 81,100 ಸ್ಯಾಲರಿ ಕೊಡ್ತಾರೆ. ಇವೆಲ್ಲ ಗ್ರೂಪ್ ಸಿ ಹುದ್ದೆಗಳಾಗಿದ್ವೆ. ಎಲ್ಲದಕ್ಕೂ ವಯೋಮಿತಿ ಏನಪ್ಪಾ ಅಂದ್ರೆ 18ರಿಂದ 27 ವರ್ಷ ಇದೆ. ಸೊ ನೋಡ್ರಿ ಫಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ ಪೋಸ್ಟಲ್ ಅಸಿಸ್ಟೆಂಟ್ ಅಥವಾ ಸಾರ್ಟಿಂಗ್ ಅಸಿಸ್ಟೆಂಟ್. ಇದು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಅಂಡರ್ ಬರುತ್ತೆ. ಸೀನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಅಥವಾ ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಂತ ಕರೀತಾರೆ. ಇದು ಸೆಂಟ್ರಲ್ ಗವರ್ಮೆಂಟ್ ಆಫೀಸಸ್ ಅಥವಾ ಮಿನಿಸ್ಟ್ರಿ ಆಫ್ ಮಿನಿಸ್ಟರ್ಸ್ ಅದರ್ ದನ್ CSCS ಕ್ಯಾಡರ್ಸ್ ಒಳಗಡೆ ಬರುತ್ತೆ. ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇವ್ರ ಕೆಳಗಡೆ ಬರುತ್ತೆ. ಟ್ಯಾಕ್ಸ್ ಅಸಿಸ್ಟೆಂಟ್ ನೋಡ್ರಿ CBDT ಒಳಗಡೆ ಬರುತ್ತೆ. ಇದಾದ್ಮೇಲೆ ಟ್ಯಾಕ್ಸ್ ಅಸಿಸ್ಟೆಂಟ್ ಇನ್ನೊಂದು ಏನಪ್ಪಾ ಅಂದ್ರೆ CBIC ಒಳಗೆ ಬರುತ್ತೆ. ಇದಾದ್ಮೇಲೆ ನೋಡ್ರಿ ಸಬ್ ಇನ್ಸ್ಪೆಕ್ಟರ್ ಏನಪ್ಪಾ ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಅಥವಾ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಒಳಗಡೆ ಬರುತ್ತೆ. ಆಮೇಲೆ ಪ್ರತಿಯೊಂದಕ್ಕೂ ಕೂಡ ಏನಪ್ಪಾ ಅಂದ್ರೆ ವಯೋಮಿತಿ 18ರಿಂದ 27 ವರ್ಷ ಇರುತ್ತೆ. ಸೊ ವೇಕೆನ್ಸೀಸ್ ರಿಸರ್ವೇಶನ್ ನೋಡೋದಾದ್ರೆ ನೋಡ್ರಿ ಈಗ ಅಪ್ರಾಕ್ಸಿಮೇಟ್ಲಿ ಏನಪ್ಪಾ ಅಂದ್ರೆ 7,500 ವೇಕೆನ್ಸೀಸ್ ಇದೆ. ಇದು ಕಮಿಂಗ್ ಡೇಸ್ ಅಲ್ಲಿ ಏನಪ್ಪಾ ಅಂದ್ರೆ ಜಾಸ್ತಿನೂ ಆಗ್ಬೋದು. ಹಾಗಾಗಿ ನೀವೇನಪ್ಪಾ ಅಂದ್ರೆ ಅಪ್ಡೇಟೆಡ್ ವೇಕೆನ್ಸೀಸ್ ನ ಎಲ್ಲಿ ಬಿಡ್ತಾರೆ ಅಂದ್ರೆ SSC ಅಫಿಷಿಯಲ್ ವೆಬ್ಸೈಟ್ ಆದಂತ https://ssc.nic.in ನ ಬ್ರೌಸ್ ಮಾಡಿ ಕ್ಯಾಂಡಿಡೇಟ್ ಕಾರ್ನರ್ ಒಳಗೆ ನಿಮಗೆ ಟೆಂಟೇಟಿವ್ ವೇಕೆನ್ಸೀಸ್ ಇರುತ್ತೆ. ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಅಪ್ಡೇಟ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ವಯೋಮಿತಿನ ನೋಡೋದಾದ್ರೆ ಇಲ್ಲಿ ಗ್ರೂಪ್ ಬಿ ಗ್ರೂಪ್ ಸಿ ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ 18ರಿಂದ 27 ವರ್ಷ. ಪ್ರತಿಯೊಂದಕ್ಕೂ ವಯೋಮಿತಿನ ನಾನು ಹೇಳಿದ್ದೀನಿ. ಈಗ ನೋಡ್ರಿ ಯಾವ್ದಕ್ಕೆಲ್ಲ 18ರಿಂದ 27 ವರ್ಷ ಇದೆಯಲ್ಲ ಅಲ್ಲಿ ನಿಮ್ಮ ಜನ್ಮ ದಿನಾಂಕ ಏನಿರ್ಬೇಕಪ್ಪ ಅಂದ್ರೆ 2/8/1996 ನಂತರ ಇರಬೇಕು. 1/8/2005 ಇರಬೇಕು. ಆಮೇಲೆ ಯಾವೆಲ್ಲ ಹುದ್ದೆಗಳಿಗೆ ನೋಡ್ರಿ 20ರಿಂದ 30 ವರ್ಷ ಇದೆಯಲ್ಲ ಇಲ್ಲಿ ನಿಮ್ಮ ಜನ್ಮ ದಿನಾಂಕ ಏನಪ್ಪಾ ಅಂದ್ರೆ 2/8/1993 ನಂತರ ಇರಬೇಕು. 1/8/2003 ಒಳಗಿರಬೇಕು. ಆಮೇಲೆ ನೋಡ್ರಿ ಯಾವೆಲ್ಲ ಪೋಸ್ಟಿಗೆ ಏನಪ್ಪಾ ಅಂದ್ರೆ ನಿಮ್ಮ ವಯೋಮಿತಿ 18ರಿಂದ 30 ವರ್ಷ ಇದೆಯಲ್ಲ ಅಲ್ಲಿ ನಿಮ್ಮ ಜನ್ಮ ದಿನಾಂಕ ಏನಪ್ಪಾ ಅಂದ್ರೆ 2/8/1993 ನಂತರ ಇರಬೇಕು. 1/8/2005 ಇರಬೇಕು. ಇನ್ನು ಉಳಿದೆಲ್ಲ ಪೋಸ್ಟಿಗೆ ನೋಡ್ರಿ 18ರಿಂದ 32 ವರ್ಷ ವಯೋಮಿತಿ ಇದೆಯಲ್ಲ ಅಲ್ಲಿ ನಿಮ್ಮ ಜನ್ಮ ದಿನಾಂಕ ಏನಪ್ಪಾ ಅಂದ್ರೆ 2/8/1991 ನಂತರ ಇರಬೇಕು. 1/8/2005 ಇರಬೇಕಾಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ವರ್ಗದವರಿಗೆ ಏನಪ್ಪಾ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ರೆ, OBC ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ವಿಕಲಚೇತನರು ಅನ್ರಿಸರ್ವ್ಡ್ ಕ್ಯಾಟಗರಿಗೆ 10 ವರ್ಷ ಸಡಲಿಕೆಯನ್ನ ಕೊಟ್ರೆ, OBC ಕ್ಯಾಟಗರಿಗೆ 13 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ವಿಕಲಚೇತನರು SC/ST ಕ್ಯಾಟಗರಿಗೆ 15 ವರ್ಷ ಸಡಲಿಕೆಯನ್ನ ಕೊಡ್ತಾರೆ. ಎಕ್ಸ್ ಸರ್ವಿಸ್ ಮೆನ್ಗೆ ನೋಡ್ರಿ 3 ವರ್ಷ ಏನಪ್ಪಾ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಆಮೇಲೆ ಡಿಪಾರ್ಟ್ಮೆಂಟಲ್ ಇದು ಡಿಫೆನ್ಸ್ ಪರ್ಸನಲ್ ಡಿಸೇಬಲ್ಡ್ ಆಫೀಸರ್ ಅಂದ್ರೆ ಈಗ ನೋಡ್ರಿ ಯುದ್ಧ ಹೋರಾಡ್ತಿರ್ಬೇಕಾದ್ರೆ ಅಥವಾ ಮಿಲಿಟರಿ ಸರ್ವಿಸ್ ಅಲ್ಲಿ ಇದ್ದಾಗ ಯಾರು ಡಿಸೇಬಲ್ ಆಗ್ತಾರಲ್ಲ ಅವ್ರಿಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ ನೋಡ್ರಿ 3 ವರ್ಷ ವಯೋಮಿತಿ ಸಡಲಿಕೆ ಕೊಡ್ತಾರೆ. ಅದು ಅಪ್ ಟು 40 ವರ್ಷದವರೆಗೂ ಏನಪ್ಪಾ ಅಂದ್ರೆ ನಾರ್ಮಲ್ ಕ್ಯಾಟಗರಿ ಅಂದ್ರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿರುತ್ತೆ. ಇನ್ ಕೇಸ್ SC/ST ಅಭ್ಯರ್ಥಿಗಳಾಗಿದ್ರೆ ನಿಮಗೆ 45 ವರ್ಷದವರೆಗೂ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಎಕ್ಸ್ ಸರ್ವಿಸ್ ಮೆನ್ ಅಂದ್ರೆ ಯಾರು ಏನು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಅದನ್ನ ಆಮೇಲೆ ಒಂದ್ಸರಿ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊರಿ. ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಅಂದ್ರೆ ಇದಕ್ಕೆ ಇರುವಂತ ಕನಿಷ್ಠ ವಿದ್ಯಾರ್ಹತೆ ಏನಪ್ಪಾ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. ಜಸ್ಟ್ ನೀವೇನಪ್ಪ ಅಂದ್ರೆ ಪದವೀಧರರಾಗಿದ್ರೆ ಸಾಕು, ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಈ ಹುದ್ದೆಗಳಿಗೆ ನೀವೇನಪ್ಪ ಅಂದ್ರೆ ಜಸ್ಟ್ ಪದವೀಧರರಾಗಿದ್ರೆ ಸಾಕು, ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಆಮೇಲೆ ನೋಡ್ರಿ ಡಿಸೈರಬಲ್ ಕ್ವಾಲಿಫಿಕೇಶನ್ಸ್ ಏನಪ್ಪಾ ಅಂದ್ರೆ ಚಾರ್ಟೆಡ್ ಅಕೌಂಟೆಂಟ್, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ, ಮಾಸ್ಟರ್ಸ್ ಇನ್ ಕಾಮರ್ಸ್, ಮಾಸ್ಟರ್ಸ್ ಇನ್ ಬಿಸಿನೆಸ್ ಸ್ಟಡೀಸ್, ಮಾಸ್ಟರ್ಸ್ ಇನ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್, ಮಾಸ್ಟರ್ಸ್ ಇನ್ ಬಿಸಿನೆಸ್ ಎಕನಾಮಿಕ್ಸ್. During the period of probation, direct recruit shall have to qualify the subordinate audit or account service examination in respective branches for confirmation and regular appointment as assistant audit officer or assistant account officers. ಅಂದ್ರೆ ನೋಡ್ರಿ ಯಾರೆಲ್ಲ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಹುದ್ದೆ ಆಗ್ತಿರಲ್ಲ ಇವ್ರೇನಪ್ಪ ಅಂದ್ರೆ ನಿಮ್ಮ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಅವ್ರೇನಪ್ಪ ಅಂದ್ರೆ ಸಬಾರ್ಡಿನೇಟ್ ಆಡಿಟ್ ಅಥವಾ ಅಕೌಂಟ್ ಸರ್ವಿಸ್ ಎಕ್ಸಾಮಿನೇಷನ್ ಪಾಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಜೂನಿಯರ್ ಸ್ಟಾಟಿಸ್ಟಿಕಲ್ ಇಂಜಿನಿಯರಿಂಗ್ ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆಯಪ್ಪ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಆಫ್ ದ ಸಬ್ಜೆಕ್ಟ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ವಿತ್ ಅಟ್ ಲೀಸ್ಟ್ 60% ಮಾರ್ಕ್ಸ್ ಇನ್
ಮ್ಯಾಥಮೆಟಿಕ್ಸ್ ಅಟ್ 12th ಸ್ಟ್ಯಾಂಡರ್ಡ್ ಲೆವೆಲ್. ಅಂದ್ರೆ ನೀವು ನೋಡ್ರಿ ಯಾವುದೇ ಪದವೀಧರ ಆಗಿರ್ಬೋದು, ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಬಟ್ ಏನಪ್ಪಾ ಅಂದ್ರೆ ನಿಮ್ಮ 12th ಸ್ಟ್ಯಾಂಡರ್ಡ್ ಅಲ್ಲಿ ನಿಮ್ಮ ಮ್ಯಾಥ್ಸ್ ಮಾರ್ಕ್ಸ್ ಎಷ್ಟಿರ್ಬೇಕಪ್ಪ ಅಂದ್ರೆ 60% ಅಥವಾ 60 ಇರ್ಬೇಕಂತ ಹೇಳ್ತಿದ್ದಾರೆ. ಅಥವಾ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ವಿತ್ ಸ್ಟಾಟಿಸ್ಟಿಕ್ಸ್ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಅಟ್ ಡಿಗ್ರಿ ಲೆವೆಲ್. ಅಂದ್ರೆ ಪದವಿಯಲ್ಲಿ ನೀವೇನ್ ಪದವಿ ಮಾಡಿರ್ತೀರಲ್ಲ, ಒಂದು ಸಬ್ಜೆಕ್ಟ್ ನಿಮ್ದು ಅದೇನಾಗಿರ್ಬೇಕಪ್ಪ ಅಂದ್ರೆ ಒಂದು ವಿಷಯ ಸ್ಟಾಟಿಸ್ಟಿಕ್ಸ್ ಗೆ ಸಂಬಂಧಪಟ್ಟಿರ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರುವಂತ ಹುದ್ದೆ ಯಾವ್ದಪ್ಪ ಅಂದ್ರೆ ಸ್ಟಾಟಿಸ್ಟಿಕಲ್ ಇನ್ವಿಜಿಲೇಟರ್ ಗ್ರೇಡ್ 2. ಇಲ್ಲಿ ಏನಪ್ಪ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ವಿತ್ ಸ್ಟಾಟಿಸ್ಟಿಕ್ಸ್ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಸ್ಟಡೀಸ್ ಸ್ಟಾಟಿಸ್ಟಿಕ್ಸ್ ಆಸ್ ಎ ಸಬ್ಜೆಕ್ಟ್ ಇನ್ ಆಲ್ 3 years ಆರ್ 6 ಸೆಮಿಸ್ಟರ್ ಆಫ್ ದ ಗ್ರಾಜುಯೇಷನ್ ಲೆವೆಲ್. ಅಂದ್ರೆ ಇಲ್ಲಿ ಯಾರು ಕಂಪ್ಲೀಟ್ ಆಗಿ ಸ್ಟಾಟಿಸ್ಟಿಕ್ಸ್ ನ ಓದಿರ್ತಾರಲ್ಲ ಅಂತವ್ರಿಗೆ ಮಾತ್ರ ಏನಪ್ಪಾ ಅಂದ್ರೆ ಸ್ಟಾಟಿಸ್ಟಿಕಲ್ ಇನ್ವೆಜಿಲೇಟರ್ ಗ್ರೇಡ್ 2 ಹುದ್ದೆಗಳನ್ನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ರಿಸರ್ಚ್ ಅಸಿಸ್ಟೆಂಟ್ ಇನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಇಲ್ಲಿ ಏನಿದೆಯಪ್ಪ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. ಜಸ್ಟ್ ನೀವು ಪದವೀಧರ ಆಗಿದ್ರೆ ಸಾಕು, ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಮಿನಿಮಮ್ ಏನಪ್ಪಾ ಅಂದ್ರೆ 1 ವರ್ಷ ನೀವೇನಂದ್ರೆ ಎಕ್ಸ್ಪೀರಿಯನ್ಸ್ ಇರಬೇಕು. ಎಸ್ಪೆಷಲಿ ಯಾವ್ದ್ರೊಳಗೆ ಅಂದ್ರೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಒಳಗೆ ಕೆಲಸ ಮಾಡಿದಂತ ಅನುಭವ ಇರಬೇಕು. ಜೊತೆಗೆ ನೋಡ್ರಿ ಯಾರಿಗೆಲ್ಲ ಏನಪ್ಪಾ ಅಂದ್ರೆ ಲಾ ಒಳಗೆ, ಎಸ್ಪೆಷಲಿ ಲಾ ಒಳಗೆ ಅಥವಾ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳ ಮೇಲೆ ಏನಪ್ಪಾ ಅಂದ್ರೆ ಏನಾದ್ರೂ ಪದವಿಯನ್ನ ಮಾಡಿದ್ರೆ ಅವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಬಿಟ್ ಎಲ್ಲ ಹುದ್ದೆಗಳಿಗೂ ಏನಪ್ಪಾ ಅಂದ್ರೆ ಜಸ್ಟ್ ನೀವು ಪದವೀಧರ ಆಗಿದ್ರೆ ಸಾಕು, ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಸೊ ಹಾಗಾದ್ರೆ ಈ ಅಪ್ಲಿಕೇಶನ್ ಹಾಕೋದ್ ಹೆಂಗೆ, ಈ ಎಲ್ಲಾ ಹುದ್ದೆಗಳಿಗೆ ಅಪ್ಲಿಕೇಶನ್ಸ್ ಹಾಕೋದ್ ಹೆಂಗೆ ಅಂದ್ರೆ ಅಪ್ಲಿಕೇಶನ್ ಮಸ್ಟ್ ಬಿ ಸಬ್ಮಿಟೆಡ್ ಓನ್ಲಿ ಆನ್ಲೈನ್ ಮೋಡ್ ಅಟ್ ದ ವೆಬ್ಸೈಟ್ ಆಫ್ ದ SSC ಹೆಡ್ ಕ್ವಾರ್ಟರ್, ದಟ್ ಈಸ್ https://ssc.nic.in. For detailed instruction, please refer to the Annexure 3 and Annexure 4. Sample performa of one-time registration of online application form are attached as Annexure 3A and Annexure 4A respectively. ಸೊ ನೋಡ್ರಿ ಅಪ್ಲಿಕೇಶನ್ ನೀವೇನಪ್ಪ ಅಂದ್ರೆ SSC ಹೆಡ್ ಕ್ವಾರ್ಟರ್ https://ssc.nic.in ಇದ್ರ ಮೂಲಕನೇ ಸಬ್ಮಿಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಏನಾದ್ರೂ ಬೇಕಾದ್ರೆ ನೀವೇನಪ್ಪ ಅಂದ್ರೆ Annexure 3 ಮತ್ತೆ Annexure 4 ಅನ್ನ ಏನಪ್ಪ ಅಂದ್ರೆ ರೆಫರ್ ಮಾಡಬೇಕು. ಜೊತೆಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಯಾವ ತರನಾಗಿ ಮಾಡ್ಬೇಕಂತ ಹೇಳಿ Annexure 3A ಮತ್ತೆ Annexure 4 ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸ್ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಅಂದ್ರೆ 100 ರೂಪಾಯಿ ಇರುತ್ತೆ. ಜೊತೆಗೆ ವುಮನ್ ಕ್ಯಾಂಡಿಡೇಟ್ಸ್ ಅಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಎಕ್ಸ್ಪೀರಿಯನ್ಸ್ಮೆಂಟ್ ಆರ್ ಎಲಿಜಿಬಲ್ ಫಾರ್ ಎಕ್ಸಾಮ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಫೀಸ್. ಅಂದ್ರೆ ನೋಡ್ರಿ ಯಾರೆಲ್ಲ ಮಹಿಳಾ ಅಭ್ಯರ್ಥಿಗಳಿದ್ರೆ, SC/ST ಅಭ್ಯರ್ಥಿಗಳಿದ್ರ, ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿದ್ರ, ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರಲ್ಲ, ಇವ್ರಿಗೆ ಏನಪ್ಪ ಅಂದ್ರೆ ಈ ಅಪ್ಲಿಕೇಶನ್ ಫೀಸ್ ಇಂದ ನಿಮ್ಗೆ ಏನಪ್ಪ ಅಂದ್ರೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಆಮೇಲೆ ಫೀಸ್ ಅನ್ನ ನೀವೇನ್ ಮಾಡ್ಬೋದು ಅಂದ್ರೆ ಭೀಮ್ UPI, ನೆಟ್ ಬ್ಯಾಂಕಿಂಗ್ ಅಥವಾ ವೀಸಾ, ಮಾಸ್ಟರ್, ಮಾಸ್ಟ್ರಿಯೋ, ರೂಪೇ, ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಪೇ ಮಾಡಬಹುದು. ಅಥವಾ ನೀವು ಆಫ್ಲೈನ್ ಪೇ ಮಾಡ್ತೀನಿ ಅಂದ್ರೆ ಚಲನ್ ಜನರೇಟ್ ಮಾಡ್ಕೊಂಡು SBI ಬ್ಯಾಂಕ್ ಚಾನಲ್ ಮೂಲಕ ನೀವು ಅಪ್ಲಿಕೇಶನ್ ಫೀಸ್ ನ ತುಂಬಬೇಕಾಗುತ್ತೆ. ಅದು ಕೂಡ 5/5/2023 ಒಳಗೆ ನೀವೇನಪ್ಪ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಫೀಸ್ ನ ತುಂಬಬೇಕಾಗುತ್ತೆ. ಆಮೇಲೆ ನೋಡ್ರಿ ಎಕ್ಸಾಮಿನೇಷನ್ ಸೆಂಟರ್ಸ್ ನೋಡೋದಾದ್ರೆ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆಯಪ್ಪ ಅಂದ್ರೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಲ್ಲಿ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ. ಈ ಇಷ್ಟು ಡಿಸ್ಟ್ರಿಕ್ಟ್ಸ್ ಅಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ. ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಒಟ್ಟು 8 ಕಡೆ ಏನಪ್ಪ ಅಂದ್ರೆ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ ಇದ್ರ ರಿಲೇಟೆಡ್ ನಿಮ್ಗೆ ಏನಾದ್ರೂ ಕ್ವೆರೀಸ್ ಇದ್ರೆ ನೀವು www.ssckr.kr.nic.in ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ಆಮೇಲೆ ನೋಡ್ರಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಏನಪ್ಪ ಅಂದ್ರೆ ಟೈರ್ 1, ಟೈರ್ 2 ಇರುತ್ತೆ. ಸೊ ಟೈರ್ 1 ಅಲ್ಲಿ ಏನ್ ಕೇಳ್ತಾರೆ, ಟೈರ್ 2 ಅಲ್ಲಿ ಏನ್ ಕೇಳ್ತಾರೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ನೋಡ್ರಿ ಟೈರ್ 1 ಎಕ್ಸಾಮಿನೇಷನ್ ಅಲ್ಲಿ ಏನಪ್ಪ ಅಂದ್ರೆ ಸಿಂಪಲ್ ಪ್ಯಾಟರ್ನ್ ಇರುತ್ತೆ. ಇಲ್ಲಿ ನಿಮಗೆ 4 ಸಬ್ಜೆಕ್ಟ್ ಇರುತ್ತೆ. ಪ್ರತಿಯೊಂದರಿಂದ ಏನಪ್ಪ ಅಂದ್ರೆ 25 ಕ್ವಶನ್ಸ್ ಕೇಳ್ತಾರೆ, ಮ್ಯಾಕ್ಸಿಮಮ್ 50 ಮಾರ್ಕ್ಸ್ಗೆ. ಸೊ ನೋಡ್ರಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತೆ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಪ್ರತಿಯೊಂದರಿಂದ ಏನಪ್ಪ ಅಂದ್ರೆ 25 ಕ್ವಶನ್ಸ್ ಕೇಳ್ತಾರೆ, 50 ಮಾರ್ಕ್ಸ್ಗೆ 1 ಅವರ್ ಡ್ಯೂರೇಷನ್ ಇರುತ್ತೆ. ಆಮೇಲೆ ನೋಡ್ರಿ ಯಾರೆಲ್ಲ ವಿಕಲಚೇತನ ಅಭ್ಯರ್ಥಿಗಳಿದ್ರಲ್ಲ ನಿಮಗೆ 1 ಅವರ್ 20 ಮಿನಿಟ್ಸ್ ಅಂದ್ರೆ 80 ನಿಮಿಷದವರೆಗೆ ಏನಪ್ಪ ಅಂದ್ರೆ ಸಮಯಾವಕಾಶವನ್ನ ಕೊಟ್ಟಿರ್ತಾರೆ. ಆಮೇಲೆ ಟೈರ್ 1 ಏನಪ್ಪ ಅಂದ್ರೆ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿರುತ್ತೆ, ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಕ್ವಶನ್ ಪೇಪರ್ ನ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಸೆಟಪ್ ಮಾಡಿರ್ತಾರೆ. ಅಂದ್ರೆ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಒಂದು ಬಿಟ್ಟು ಉಳಿದೆಲ್ಲ ಪೇಪರ್ ಏನಪ್ಪ ಅಂದ್ರೆ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಇರುತ್ತೆ. ಆಮೇಲೆ ಪ್ರತಿ ತಪ್ಪುತ್ತರಕ್ಕೆ ಏನಪ್ಪ ಅಂದ್ರೆ 0.5 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ ಟೈರ್ 2 ಎಕ್ಸಾಮ್ ಅಲ್ಲಿ ಏನಪ್ಪ ಅಂದ್ರೆ ಪೇಪರ್ 1, ಪೇಪರ್ 2, ಪೇಪರ್ 3 ಇರುತ್ತೆ. ಸೊ ಪೇಪರ್ 1 ಅಲ್ಲಿ ಏನಿರುತ್ತೆ ಅಂತ ನೋಡೋಣ. ಪೇಪರ್ 1 ಅಲ್ಲಿ ನೋಡ್ರಿ ಸೆಷನ್ 1 ಅಂತ ಇರುತ್ತೆ. ಸೆಷನ್ 1 ಅಲ್ಲಿ ಕೂಡ ಏನಪ್ಪ ಅಂದ್ರೆ ಸೆಕ್ಷನ್ 1, ಮಾಡ್ಯೂಲ್ 1, ಸೆಕ್ಷನ್ 2 ಆಮೇಲೆ ಸೆಕ್ಷನ್ 3 ಅಂತೇಳಿ ಏನಪ್ಪ ಅಂದ್ರೆ 3 ಭಾಗವನ್ನ ಮಾಡಿರ್ತಾರೆ.
ಸೆಷನ್ 1 ಒಟ್ಟು ಡ್ಯೂರೇಷನ್ ನೋಡ್ರಿ 2 ಅವರ್ 15 ನಿಮಿಷ, ಅಂದ್ರೆ 2 ಗಂಟೆ 15 ನಿಮಿಷ ಕಾಲಾವಕಾಶ ಇರುತ್ತೆ. ಇದರಲ್ಲಿ ಸೆಕ್ಷನ್ 1 ಅಲ್ಲಿ ಏನಪ್ಪಾ ಅಂದ್ರೆ ಮ್ಯಾಥಮೆಟಿಕಲ್ ಅಬಿಲಿಟೀಸ್ ಇಂದ ನಿಮಗೆ 30 ಕ್ವಶನ್ಸ್ ಕೇಳ್ತಾರೆ, ರೀಸನಿಂಗ್ ಮತ್ತೆ ಜನರಲ್ ಇಂಟೆಲಿಜೆನ್ಸ್ ಇಂದ 30 ಕ್ವಶನ್ಸ್ ಅನ್ನ ಕೇಳ್ತಾರೆ. ಒಟ್ಟು ನೋಡ್ರಿ 60 ಕ್ವಶನ್ಸ್ 180 ಮಾರ್ಕ್ಸ್ ಇರುತ್ತೆ. ಇದಾದ್ಮೇಲೆ ಸೆಕ್ಷನ್ 2 ಅಲ್ಲಿ ನಿಮಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಇಂದ 45 ಕ್ವಶನ್ಸ್ ಕೇಳ್ತಾರೆ, ಜನರಲ್ ಅವೇರ್ನೆಸ್ ಇಂದ ನಿಮ್ಗೆ ಏನಪ್ಪಾ ಅಂದ್ರೆ 25 ಕ್ವಶನ್ಸ್ ಕೇಳ್ತಾರೆ. 70 ಕ್ವಶನ್ಸ್, ಒಂದು ಕ್ವಶನ್ ಗೆ 3 ಮಾರ್ಕ್ಸ್, 210 ಮಾರ್ಕ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಗೆ ಇರುತ್ತೆ. ಇದಾದ್ಮೇಲೆ ಸೆಕ್ಷನ್ 3 ಅಲ್ಲಿ ಕಂಪ್ಯೂಟರ್ ನಾಲೆಜ್ ಇರುತ್ತೆ. ಇಲ್ಲಿ ನಿಮ್ಗೆ 20 ಕ್ವಶನ್ಸ್ ಅನ್ನ ಕೇಳ್ತಾರೆ. 20 ಇಂಟು 3 ಮಾಡಿದ್ರೆ 60 ಕ್ವಶನ್ಸ್, 60 ಮಾರ್ಕ್ಸ್ ನಿಮ್ಗೆ ಇಲ್ಲಿ ಆಗುತ್ತೆ. ಇದಾದ್ಮೇಲೆ ನೋಡ್ರಿ ಸೆಷನ್ 2 ಅಲ್ಲಿ, ಸೆಷನ್ 1 ಆಯ್ತಲ್ಲ, ಸೆಷನ್ 2 15 ನಿಮಿಷದ ಇರುತ್ತೆ. ಈ ಸೆಷನ್ 2 ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಮಾಡ್ಯೂಲ್, ಅಂದ್ರೆ ನೀವು ಡಾಟಾ ಎಂಟ್ರಿ ಮಾಡೋದನ್ನ ಮಾಡ್ಬೇಕಾಗತ್ತೆ. ಇದು 15 ನಿಮಿಷ ಕಾಲಾವಕಾಶ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಪೇಪರ್ 2 ಏನಿರುತ್ತಪ್ಪ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಇರುತ್ತೆ. 100 ಕ್ವಶನ್ಸ್ ಕೇಳ್ತಾರೆ. 100 ಇಂಟು 2 ಮಾಡಿದ್ರೆ 200 ಮಾರ್ಕ್ಸ್ ಆಗುತ್ತೆ. ಇದಾದ್ಮೇಲೆ ಪೇಪರ್ 3 ಏನಿರುತ್ತಪ್ಪ ಅಂದ್ರೆ ಜನರಲ್ ಸ್ಟಡೀಸ್, ಫೈನಾನ್ಸ್ ಅಂಡ್ ಎಕನಾಮಿಕ್ಸ್ ಇರುತ್ತೆ. ಇಲ್ಲಿ 100 ಕ್ವಶನ್ಸ್ ಕೇಳ್ತಾರೆ 200 ಮಾರ್ಕ್ಸ್ಗೆ. ಪ್ರತಿಯೊಂದು ಪೇಪರ್ಗೆ ಏನಪ್ಪಾ ಅಂದ್ರೆ 2 ಅವರ್ ಡ್ಯೂರೇಷನ್ ಇರುತ್ತೆ. ಒಟ್ಟು ನೋಡ್ರಿ ವಿಕಲಚೇತನರಿದ್ರೆ ನಿಮಗೆ 2 ಗಂಟೆ 40 ನಿಮಿಷ, ಅಂದ್ರೆ ಟೋಟಲ್ 160 ನಿಮಿಷ ಟೈಮ್ ಸಿಗುತ್ತೆ. ಆಮೇಲೆ ಯಾರಾದ್ರೂ ಬೇರೆ ಅಭ್ಯರ್ಥಿಗಳಿದ್ರೆ 2 ಅವರ್ ಟೈಮ್ ಇರುತ್ತೆ. ಟೈರ್ 2 ಎಕ್ಸಾಮಿನೇಷನ್ ವಿಲ್ ಇನ್ಕ್ಲೂಡ್ ಪೇಪರ್ 1, ಪೇಪರ್ 2, ಪೇಪರ್ 3 ಇನ್ ಸಪರೇಟ್ ಶಿಫ್ಟ್ ಅಂಡ್ ಡೇಸ್, ಅಂದ್ರೆ ಇವು ಬೇರೆ ಬೇರೆ ಶಿಫ್ಟ್ ಮತ್ತೆ ಡೇಸ್ ಅಲ್ಲಿ ಇರುತ್ತೆ. ಪೇಪರ್ 1 ಈಸ್ ಕಂಪಲ್ಸರಿ ಫಾರ್ ಆಲ್ ದ ಪೋಸ್ಟ್, ಅಂದ್ರೆ ಪೇಪರ್ 1 ನೋಡ್ರಿ ಎಲ್ಲರಿಗೂ ಕಂಪಲ್ಸರಿ ಇರುತ್ತೆ. ಇದಾದ್ಮೇಲೆ ಪೇಪರ್ 2 ವಿಲ್ ಬಿ ಓನ್ಲಿ ಫಾರ್ ದ ಕ್ಯಾಂಡಿಡೇಟ್ಸ್ ಹು ಅಪ್ಲೈ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಸ್ಟಾಟಿಸ್ಟಿಕಲ್ ಇಂಜಿನಿಯರಿಂಗ್ ಇನ್ junior statistical officers in Ministry of Statistics and Programming Implementation and Statistical Invigilator grade 2 in offices of Registrar General of India, Ministry of Home Affairs who are shortlisted for the tier 1 these posts. ಅಂದ್ರೆ ಪೇಪರ್ 2 ಯಾರಿಗಿರುತ್ತಪ್ಪ ಅಂದ್ರೆ ಕೇವಲ ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ಸ್ ಯಾರು ಇರುತ್ತಲ್ಲ ಅವ್ರಿಗೆ ಮಾತ್ರ ಏನಪ್ಪಾ ಅಂದ್ರೆ ಈ ಒಂದು ಎಕ್ಸಾಮಿನೇಷನ್ ಇರುತ್ತೆ. ಆಮೇಲೆ ನೋಡ್ರಿ ಪೇಪರ್ 3 ವಿಲ್ ಬಿ ಫಾರ್ ದೋಸ್ ಕ್ಯಾಂಡಿಡೇಟ್ ಹೂ ಆರ್ ಶಾರ್ಟ್ ಲಿಸ್ಟೆಡ್ ಫಾರ್ Tier 1 for the paper 3, that is post assistant audit officers or assistant account officer. ಅಂದ್ರೆ ಪೇಪರ್ 2 ಯಾರಿಗಿರುತ್ತಪ್ಪ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಸಬ್ಜೆಕ್ಟ್ ತಗೊಂಡವ್ರಿಗೆ, ಪೇಪರ್ 3 ಏನಪ್ಪಾ ಅಂದ್ರೆ ಅಕೌಂಟ್ಸ್ ತಗೊಂಡವ್ರಿಗೆ ಮಾತ್ರ ಇರುತ್ತೆ. ಬಿಟ್ಟು ನೋಡ್ರಿ ನಿಮ್ಗೆ 2ನೇ ಸೆಷನ್ ಅಲ್ಲಿ ಅಥವಾ 2ನೇ ಪೇಪರ್ ಅಲ್ಲಿ ಕಾಮನ್ ಆಗಿರುತ್ತೆ ಏನಂದ್ರೆ ಸೆಷನ್ 1 ಮಾತ್ರ, ಸೆಷನ್ 1 ಅಂಡ್ 2 ಮಾತ್ರ ಏನಪ್ಪಾ ಅಂದ್ರೆ ಕಾಮನ್ ಆಗಿರುತ್ತೆ. ಇದಾದ್ಮೇಲೆ ನೋಡ್ರಿ ಈ ಸೆಕ್ಷನ್ ಬಗ್ಗೆ ಕೊಟ್ಟಿದ್ದಾರೆ, ಆ ಸೆಷನ್ ಅನ್ನು ಕೂಡ ನೋಡ್ಕೊರಿ, ಅದರಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಸಹ ನೋಡ್ಕೊರಿ. ಸೊ ಇಲ್ಲೇನಪ್ಪ ಅಂದ್ರೆ ಪೇಪರ್ 1 ಈಸಿ ಇರುತ್ತೆ, ನಿಮಗೆ 4 ಸಬ್ಜೆಕ್ಟ್ ಇರುತ್ತೆ, ಪ್ರತಿಯೊಂದಿನ 25 ಕ್ವಶನ್ 50 ಮಾರ್ಕ್ಸ್ ಆಗುತ್ತೆ. ಪೇಪರ್ 2 ಅಲ್ಲಿ ಏನಪ್ಪ ಅಂದ್ರೆ ಸೆಷನ್ 1, ಸೆಷನ್ 2 ಇರುತ್ತೆ. ಸೆಷನ್ 1 ಅಲ್ಲಿ ಮಾಡಲ್ 1, ಮಾಡಲ್ 2, ಮಾಡಲ್ 3 ಇರುತ್ತೆ. ಅದಾದ್ಮೇಲೆ ಸೆಷನ್ 2 ಅಲ್ಲಿ ಡಾಟಾ ಎಂಟ್ರಿ ಟೆಸ್ಟ್ ಇರುತ್ತೆ. ಸೊ ನೋಡ್ರಿ ಪೇಪರ್ 1 ಎಲ್ಲರಿಗೂ ಕಂಪಲ್ಸರಿ. ಪೇಪರ್ 2 ಯಾರಿಗಪ್ಪ ಅಂದ್ರೆ ಯಾರೆಲ್ಲ ಸ್ಟಾಟಿಸ್ಟಿಕ್ಸ್ ಗೆ ಅಪ್ಲೈ ಮಾಡಿದ್ರಲ್ಲ ಅವ್ರಿಗೆ ಮಾತ್ರ. ಪೇಪರ್ 3 ಬಂದು ಯಾರೆಲ್ಲ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಹಾಕಿದ್ರಲ್ಲ ಅವ್ರಿಗೆ ಮಾತ್ರ ಇರುತ್ತೆ. ಆಮೇಲೆ ನೋಡ್ರಿ ಸಿಲೆಬಸ್ ಏನಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಸಹ ನೀವೇನಪ್ಪ ಅಂದ್ರೆ ಒಂದ್ಸರಿ ನೋಡ್ಕೋರಿ. ಸೊ ಇದಾದ್ಮೇಲೆ ಅಡ್ಮಿಷನ್ಸ್ ಆಫ್ ಎಕ್ಸಾಮಿನೇಷನ್ಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾವ ತರನಾಗಿ ನಿಮ್ನ ಎಕ್ಸಾಮಿನೇಷನ್ ಮೂಲಕ ಅಡ್ಮಿಷನ್ಸ್ ನ ಮಾಡ್ಕೋತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಏನಿರುತ್ತೆ ಅದ್ರ ಬಗ್ಗೆನೂ ಸಹ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ನೋಡ್ರಿ ಬೇರೆ ಬೇರೆ ಸರ್ಟಿಫಿಕೇಟ್ ಯಾವ್ಯಾವ ಎನೆಕ್ಷನ್ ರೆಫರ್ ಮಾಡ್ಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಮಿನಿಮಮ್ ಎಷ್ಟು ಮಾರ್ಕ್ಸ್ ತಗೋಬೇಕಪ್ಪ ಅಂದ್ರೆ ಜನರಲ್ ಕ್ಯಾಟಗರಿ ಅವ್ರು 30, ಒಬಿಸಿ ಎಕನಾಮಿಕಲ್ ವೀಕರ್ ಸೆಕ್ಷನ್ 25, ಆಲ್ ಅದರ್ ಕ್ಯಾಟಗರಿ 20 ಮಾರ್ಕ್ಸ್ ಅನ್ನ ಅಥವಾ 20% ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ತರನಾಗ ಏನಪ್ಪಾ ಅಂದ್ರೆ SSC ಅವರು ಒಟ್ಟು ಏನಪ್ಪಾ ಅಂದ್ರೆ 7,500ಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಏನಪ್ಪಾ ಅಂದ್ರೆ ಕರೆದಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೇನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಅಫಿಷಿಯಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಅನ್ನ ಕೊಡ್ತೀವಿ. ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.